ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಅನ್ನೋದಕ್ಕಿಂತ ಒಂದಷ್ಟು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ಜನ ಅಬ್ಸರ್ವ್ ಮಾಡಿದ್ದೀರಾ, ಕೇಳ್ತಾ ಇರ್ತೀರಾ, ಸ್ವಾತಿ ನೀವು ಮುಂಚೆ ಥರ ಫುಲ್ ಜೋಶಲ್ಲಿಲ್ಲ ಆ್ಯಂಡ್ ಎಲ್ಲನೂ ಒಂಥರ ಮುಚ್ಚಿಡ್ತೀರಾ, ಏನು ಫುಲ್ ಹೇಳ್ಕೊಳ್ಳಲ್ಲ. ಅವಾಗೆಲ್ಲ ತುಂಬ ಶೇರ್ ಮಾಡ್ತಾಯಿದ್ರಿ ಆ್ಯಂಡ್ ಇವಾಗ ನೋಡೋಕ್ಕೆ ಸ್ವಲ್ಪ ಡಲ್ ಅನಿಸುತ್ತೆ. ಏನಾಯಿತು? ಏನಾದರೂ ಶೇರ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ನಿಮಗೂ ಸ್ವಲ್ಪ ಮನಸ್ಸಿಗೆ ಹಗುರ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಕ್ವೆಶನ್ಸು, ಆಮೇಲೆ ಈ ಹೊಸ ಏರಿಯಾಗೆ ಬಂದ ಮೇಲೆ ಒಂದಷ್ಟು ಕ್ವೆಶನ್ಗಳು, ನಮ್ಮ ಸೈಟ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತುಂಬ ಇದೆ. ನಾನು ಒಂದಷ್ಟು ವ್ಲಾಗ್ಗಳಲ್ಲಿ ಒಂದಷ್ಟು ವಿಷಯಗಳನ್ನ ಮುಂಚೆ ಥರ ಶೇರ್ ಮಾಡ್ಕೊಳ್ಳೋಣ ಆ್ಯಂಡ್ ನಿಮ್ಮ ಜೊತೆ ಆ ಒಂದು ಬಾಂಡಿಂಗ್ ಎಲ್ಲೋ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಮತ್ತೆ ಬ್ಯಾಕ್ ಮುಂಚೆ ಹೇಗಿದ್ವಿ ಆ ಥರ ವ್ಲಾಗ್ನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಆಯಿತಾ? ಆ್ಯಂಡ್ ಕಮ್ಮಿಂಗ್ ಟು ಫಸ್ಟು ಏನು ಹೇಳಬೇಕು ಅಂದರೆ, ಇವಾಗೆಲ್ಲ ಹಬ್ಬಗಳು ಸ್ಟಾರ್ಟ್ ಆಗೋಯಿತು, ನಿಮಗೆ ಗೊತ್ತಿರ್ಬೋದು. ನಾಳೆ ಭೀಮ್ ಅಮಾವಾಸ್ಯೆ, ವರಮಹಾಲಕ್ಷ್ಮಿ, ಗೌರಿ ಗಣೇಶ ಹಿಡ್ದು ಆ್ಯಂಡ್ ದೀಪಾವಳಿ, ದಸರಾ ಎಲ್ಲ ಫುಲ್ ಈ ವರ್ಷ ಎಂಡ್ ಆಗೋವರೆಗೂ ಹಬ್ಬ ಸ್ಟಾರ್ಟೇ. ಇನ್ನು ಒಂದೊಂದು ಹಬ್ಬನೇ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಮನೆಗೆ ಒಂದಲ್ಲ ಒಂದು ಸ್ವೀಟ್ ಬಾಕ್ಸ್ ಅಂತ ಬರ್ತಾನೆ ಇರುತ್ತೆ. ಆಫೀಸ್ ಕಡೆಯಿಂದ ಆಗಿರ್ಬೋದು, ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು, ಯಾರು ಅಂಗಡಿ, ಈ ಜ್ಯುವೆಲ್ರಿ ಶಾಪ್ ಕಡೆಯಿಂದ. ಸೊ ಈ ಥರ ಎಲ್ಲರೂ ಒಂದು ಕಡೆ ಸ್ವೀಟ್ ಬರ್ತಾ ಇರುತ್ತೆ. ಇಲ್ಲ ಅಂದ್ರೂ ಮನೇಲಿ ಫಂಕ್ಷನ್ ಅಂದರೆ ಆಬ್ವಿಯಸ್ಲಿ ಸ್ವೀಟ್ ತರೋದಾಗಿರ್ಬೋದು, ಇಲ್ಲ ಮನೇಲಿ ಕಜ್ಜಿಕಾಯಿ, ಆಮೇಲೆ ಪಾಯಸ, ಜಾಮೂನ್ ಇದೆಲ್ಲ ಮಾಡೋದೆಲ್ಲ ನಮ್ಮ ಕಡೆ ಆಬ್ವಿಯಸ್ಲಿ ಇರುತ್ತೆ ಅಲ್ವಾ. ಸೊ ಒಬ್ರೊಬ್ರಿಗೆ ಅದು ಗೊತ್ತಿರೋದಿಲ್ಲ. ಸ್ವೀಟ್ ತಿಂತಾರೆ, ನಾರ್ಮಲಾಗಿ ತಿನ್ನೋ ಥರನೇ ತಿಂದಿರ್ತಾರೆ, ಬಟ್ ಫೇಸೆಲ್ಲ ಬ್ರೇಕ್ಔಟ್ ಆಗ್ತಾ ಇರುತ್ತೆ. ಏನಕ್ಕೆ ಸಡನ್ನಾಗಿ ಈ ಥರ ಚೇಂಜಸ್ ಆಗ್ತಾಯಿದೆ ಅನ್ನೋದು ಗೊತ್ತಾಗಲ್ಲ. ಅವಾಗ ಏನೋ ಒಂದು ಅಡ್ವರ್ಟೈಸ್ಮೆಂಟಲ್ಲೋ ಎಲ್ಲೋ ಯಾರೋ ಒಬ್ಬರು ಹೇಳಿದ್ನ ಸುಮ್ಮನೆ ಒಂದು ಕ್ರೀಮ್ ತೊಗೊಂಡು ಅಪ್ಲೈ ಮಾಡಿಬಿಡ್ತಾರೆ. ಸ್ಕಿನ್ ಹಾಳಾಗ್ತಾ ಇರುತ್ತೆ, ಇನ್ನೂ ವರ್ಸ್ಟ್ ಆಗ್ತಾ ಇರುತ್ತೆ, ಬಟ್ ಅವ್ರಿಗೆ ಯಾವ ರೀಸನ್ಗೆ ಅಂತ ಗೊತ್ತಿರಲ್ಲ. ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಫಸ್ಟು ನಾವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋ ಮುಂಚೆ ನಮ್ಮ ಫೇಸ್ಗೆ ಏನಾಗ್ತಾಯಿದೆ ಅಂದರೆ, ನಮ್ಮ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಸುಮ್ಮನೆ ಏನೋ ಒಂದು ಕ್ರೀಮ್ ತೊಗೊಂಡು ಚೇಂಜ್ ಮಾಡಿಬಿಡೋಣ, ಫೇಸ್ ವಾಶ್ ಚೇಂಜ್ ಮಾಡಿಬಿಡೋಣ, ಸನ್ಸ್ಕ್ರೀನ್ ಚೇಂಜ್ ಮಾಡಿಬಿಡೋಣ ಅಂತ ತುಂಬ ಜನ ಚೇಂಜ್ ಮಾಡಿ ಎಲ್ಲ ನೋಡ್ತಾ ಇರ್ತಾರೆ. ಅದು ಇನ್ನೂ ವರ್ಸ್ಟ್ ಆಗ್ತಾ ಇರುತ್ತೆ. ಯಾಕಂದರೆ ಅದು ಒಂದು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋದಿಲ್ಲ ಆ್ಯಂಡ್ ನಿಮ್ಮ ಸ್ಕಿನ್ ಕನ್ಸರ್ನ್ಗೆ ಅದು ವರ್ಕ್ ಆಗ್ತಾ ಇರಲ್ಲ. ಆ್ಯಂಡ್ ನೀವು ತೊಗೊತಾ ಇರೋ ಫುಡ್ಗೂ ನಿಮಗೆ ಬ್ರೇಕೌಟ್ ಆಗ್ತಾ ಇರೋದಕ್ಕೂ ನೀವು ಏನೂ ಸರಿ ಮಾಡ್ಕೋತಾ ಇರಲ್ಲ. ಇವಾಗ ನೋಡಿ ಬ್ರೇಕೌಟ್ ಆಗಿರುತ್ತೆ, ಮತ್ತು ನೀವೇನಾದ್ರು ಜಾಸ್ತಿ ಸ್ವೀಟ್ ತಿಂದಿರ್ತಾರೆ, ಇಲ್ಲಾಂದರೆ ಈ ಥರ ಎಲ್ಲ ಸ್ವೀಟ್ ತಿಂದಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇಲ್ಲ ತುಂಬ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಡಸ್ಟಿಂದ ಕೂಡ ನಿಮಗೆ ಫೇಸ್ ಹಾಳಾಗ್ತಾ ಇರ್ಬೋದು. ತುಂಬ ಜನ ಆ್ಯಂಡ್ ಅಷ್ಟೊಂದು ಜನಕ್ಕೆ ಥೈರಾಯ್ಡ್, PCOD ಬಂದಿರೋದೇ ಗೊತ್ತಿರೋದಿಲ್ಲ. ಸೊ ಏನಾಗ್ತಾ ಇರುತ್ತೆ ಅಂತ ಗೊತ್ತಿರಲ್ಲ, ಬಟ್ ಯಾವುದೋ ಒಂದು ವೈರಲ್ ಅಡ್ವರ್ಟೈಸ್ ಆಗಿರೋವಂಥ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅನ್ನೋದು ಮಾತ್ರ ತಲೆಯಲ್ಲಿರುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಫಸ್ಟು ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ. ಅದು ಡರ್ಮಟಾಲಜಿಸ್ಟ್ ಹತ್ರ. ನಿಮ್ಮ ಫೇಸ್, ನಿಮ್ಮ ಸ್ಕಿನ್ಗೆ ಡಾಕ್ಟರ್ ಅಂತ ಇರ್ತಾರೆ ನೋಡಿ, ಅವರು ಡರ್ಮಟಾಲಜಿಸ್ಟ್, ಅವ್ರ ಹತ್ರ ನೀವು ಕನ್ಸಲ್ಟೇಷನ್ ತೊಗೋಬೇಕು. ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ, ನನಗೆ ಆಚೆ ಹೋಗಿ ತೊಗೊಳಕ್ಕಾಗಲ್ಲ, ಯಾಕಂದರೆ ವೀರು ಇರ್ತಾನೆ, ಅವ್ನು ಸ್ಕೂಲ್ ಹೋಗ್ತಾನೆ ಆ್ಯಂಡ್ ನಾವೆಲ್ಲೋ ಇರ್ತೀವಿ ಆ್ಯಂಡ್ ಒಳ್ಳೆ ಡಾಕ್ಟ್ರು ಹತ್ರದಲ್ಲಿ ಇರೋದಿಲ್ಲ. ಅವ್ರಿಗೆ ಅಪಾಯಿಂಟ್ಮೆಂಟ್ ತೊಗೋಬೇಕು, ಹೋಗಬೇಕು, ನಾನು ಬರಬೇಕು, ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ನಮ್ಮ ಮನೇಲಿ ರಿಲ್ಯಾಕ್ಸಾಗಿ ಕೂತ್ಕೊಂಡು, ನನಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ನೋಡಿ, ಇವಾಗ ವೀರು ಮಲ್ಕೊಂಡಾಗಲೋ ಇಲ್ಲ ವೀರು ಸ್ಕೂಲ್ ಹೋದಾಗಲೋ, ಇಂಥ ಟೈಮಲ್ಲಿ ನನಗೆ ಕನ್ಸಲ್ಟೇಷನ್ ತೊಗೊಳಕ್ಕೆ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ನಾನು ಡಾಕ್ಟ್ರ್ ಹತ್ರ ಆರಾಮಾಗಿ ಮಾತಾಡ್ಬೋದು. ನನಗೇನೇನು ಪ್ರಾಬ್ಲಮ್ ಆಗ್ತಾಯಿದೆ ನನ್ನ ಅವ್ರ ಹತ್ರ ಯಾವುದೇ ಅರ್ಜೆಂಟ್ ಗಡಿಬಿಡಿ ಇಲ್ಲದೆ, ಮರ್ತೋಗದೆ, ಕ್ಲೀನಾಗೆಲ್ಲ ನೋಟ್ ಔಟ್ ಮಾಡಿಕೊಂಡು ಅವ್ರ ಹತ್ರ ಹೇಳ್ಬೋದು. ಸೊ ಅದರಿಂದ ಏನಾಗುತ್ತೆ ಅಂದರೆ, ಅವರು ನನ್ನ ಕನ್ಸನ್ನೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಸ್ಕಿನ್ನಲ್ಲಿ ಇನ್ನೊಂದು ಏನಂದರೆ, ಫೇಸ್ ಅನಾಲಿಸಿಸ್ ತೊಗೊಬೋದು. ಒಂದು ವರ್ಷದ ಮುಂಚೆ ನನ್ನ ಸ್ಕಿನ್ ಹೇಗಿತ್ತು ಅಂತ ನೀವು ನೋಡ್ಬೋದು, ಇವಾಗ ಹೇಗಾಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ AI ಡಿಟೆಕ್ಟ್ ಮಾಡುತ್ತೆ, ಚಿಕ್ಕ ಚಿಕ್ಕ ಡಾರ್ಕ್ ಸರ್ಕಲ್ಸು, ಕೊಮೋಡೋನ್ಸು ಎಲ್ಲನೂ ಡಿಟೆಕ್ಟ್ ಮಾಡುತ್ತೆ. ಅದರಿಂದ ಡಾಕ್ಟ್ರಿಗೆ ಇನ್ನೂ ಕ್ಲೀನಾಗಿ ಗೊತ್ತಾಗುತ್ತೆ. ಅವರು ಕೂಡ ವೀಡಿಯೋ ಕಾಲಲ್ಲೆಲ್ಲ ನೋಡ್ತಾರೆ ಆ್ಯಂಡ್ ಯಾವ ಥರ ಸ್ಕಿನ್ ಆಗ್ತಾಯಿದೆ ಆ್ಯಂಡ್ ಇದಕ್ಕೆ ನಿಮ್ಮ ಸ್ಕಿನ್ ಟೈಪ್ ಏನು, ಆ್ಯಂಡ್ ನೀವು ಪ್ರೆಗ್ನೆಂಟ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಇದ್ದೀರಾ, ನಿಮಗೆ ಥೈರಾಯ್ಡ್ ಇದೆಯಾ, ಸೊ ನಿಮ್ಮ ರೊಟೀನ್ ಹೇಗಿದೆ, ನಿಮ್ಮ ಫುಡ್ ಇಂಟೇಕ್ ಹೇಗಿದೆ, ನಿಮ್ಮ ಡಯೆಟ್ ಹೇಗಿದೆ, ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಇದನ್ನೆಲ್ಲ ನೀವು ಚಾಟ್ ಮಾಡ್ಬೋದು. ಸೊ ಅದನ್ನು ಮಾಡಿ ಅವರು ನಿಮಗೆ ಒಂದು ಕಸ್ಟಮೈಸ್ಡ್ ಕಿಟ್ನ ಕೊಡ್ತಾರೆ. ಸೊ ನನಗೆ ಇವತ್ತಿಂದ ಕೊಟ್ಟಿರೋ ಕಸ್ಟಮೈಸ್ಡ್ ಕಿಟ್ ಇದು. ಆ್ಯಂಡ್ ಇದರಲ್ಲಿ ಒಂದು ಕ್ಲೆನ್ಸರ್ ಇರುತ್ತೆ, ಸನ್ಸ್ಕ್ರೀನ್ಸ್ ಇರುತ್ತೆ. ಸೊ ನನ್ನ ಸ್ಕಿನ್ ಪ್ರಾಬ್ಲಮ್ಗೆ ಯಾವ್ಯಾವ ಪ್ರಾಡಕ್ಟ್ ಅವ್ರನ್ನ ಕೊಟ್ಟಿರ್ತಾರೆ ನೋಡಿ, ಅದನ್ನು ನಾನು ಯೂಸ್ ಮಾಡ್ತೀನಿ. ಇದೆಲ್ಲ ನಿಮಗೆ ಕ್ಯೂರ್ ಆ್ಯಪಲ್ಲಿ ಸಿಗುತ್ತೆ. ಸೊ ನೀವು ಕನ್ಸಲ್ಟೇಷನ್ ತೊಗೊಬೋದು. ನಾನು ಹೈಲಿ ರೆಕಮೆಂಡ್ ಮಾಡೋದು ಇದನ್ನು. ಯಾಕಂದರೆ ಒಂದು ಒಳ್ಳೆ ಡರ್ಮಟಾಲಜಿಸ್ಟು
ನನಗೆ ಪ್ರಾಡಕ್ಟು, ಆಮೇಲೆ ಫೇಸ್ ಅನಾಲಿಸಿಸು, ಡಯೆಟ್ಟು, ನನಗಿವಾಗ ಏನು ತಿನ್ನಬೇಕು, ಏನು ತಿನ್ಬಾರ್ದು. ಇವಾಗ ನೋಡಿ ಸ್ವೀಟ್ ತಿನ್ನೋದು ತಪ್ಪಂತಲ್ಲ, ಅದನ್ನು ಯಾವ ಲಿಮಿಟಲ್ಲಿ ತಿನ್ನಬೇಕು ಆ್ಯಂಡ್ ತಿಂದ ಮೇಲೆ ನಾವು ಅದನ್ನು ನಮ್ಮ ಸ್ಕಿನ್ನ ಹೇಗೆ ಕೇರ್ ಮಾಡಬೇಕು ಅದೆಲ್ಲ ಗೊತ್ತಿದ್ದರೆ ನಿಮ್ಮ ಸ್ಕಿನ್ ಎಲ್ಲ ಸೀಸನಲ್ಲೂ ಚೆನ್ನಾಗಿರುತ್ತೆ. ಆ ಒಂದು ಗ್ಲೋ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಬ್ರೇಕೌಟ್ ಆಗೋಲ್ಲ. ಬ್ರೇಕೌಟ್ ಆದ್ರೂ ಮಾರ್ಕ್ ಇಲ್ಲದೆ ಇರೋಂಗೆ ಸ್ಕಿನ್ ತುಂಬಾ ಕ್ಲಿಯರಾಗಿ ಚೆನ್ನಾಗಿರಬೇಕು ಅಂದರೆ ಡಾಕ್ಟ್ರ್ ಹೇಳೋದನ್ನ ಕೇಳಬೇಕು, ಅವ್ರು ಕೊಟ್ಟಿರೋ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಆ್ಯಂಡ್ ಈ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ, ಯಾಕಂದರೆ ನಿಮ್ಮ ಸ್ಕಿನ್ ಟೈಪ್ಗೆ, ಸ್ಕಿನ್ ಕನ್ಸರ್ನ್ಗೆ ನೋಡಿ ಅವರು ನಿಮಗೆ ಪ್ರಾಡಕ್ಟ್ನ ಕೊಟ್ಟಿರ್ತಾರೆ. ಹಾಗಾಗಿ ಸುಮ್ಮನೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ತೊಗೊಳ್ಳೋ ಪ್ರಾಡಕ್ಟ್ಗೂ ಇದಕ್ಕೂ ಇರೋ ಡಿಫ್ರೆನ್ಸ್ ಇದೇನೆ. ಯಾಕಂದರೆ ಅದು ಎಲ್ಲ ಟೈಪ್ಗೂ ಅಂತ ಕೊಟ್ಟಿರ್ತಾರೆ, ಬಟ್ ಇದು ನಿಮಗೆ ಮಾತ್ರ ಕೊಟ್ಟಿರ್ತಾರೆ. ಇವಾಗ ನನ್ನ ಕಿಟ್ಟಲ್ಲಿರೋ ಪ್ರಾಡಕ್ಟ್ಸು ನಿಮ್ಮ ಕಿಟ್ಟಲ್ಲಿ ಇರೋದಿಲ್ಲ, ಯಾಕಂದರೆ ಇದು ನನಗೆ ಅಂತ ಕಸ್ಟಮೈಸ್ ಮಾಡಿರೋದು. ಸೊ ಫ್ರೀ ಫಾಲೋ ಅಪ್ ಇರುತ್ತೆ. ಸೊ ಇದೆಲ್ಲ ನೋಡಿದ್ರೆ ವರ್ತ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಕ್ಯೂರ್ ಸ್ಕಿನ್ನ ರೆಕಮೆಂಡ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡ್ಬೋದು. ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ನನ್ನ ಕಿಟ್ ಪ್ರೈಸ್ ತುಂಬ ಜನ ಕೇಳ್ತಾ ಇರ್ತೀರ, 2200 ರೂಪೀಸ್. ನಿಮಗೆ 1400ಇಂದ 2200 ಒಳಗಡೆ ಮುಗ್ದೋಗುತ್ತೆ ಕಿಟ್ ಪ್ರೈಸು. ಆ್ಯಂಡ್ ಇದು ತುಂಬಾ ವರ್ತು. ಡರ್ಮಟಾಲಜಿಸ್ಟ್ ಕನ್ಸಲ್ಟೇಷನ್ನು, ಪ್ರಾಡಕ್ಟ್ ಅಂತೂ 1-1.5 ತಿಂಗಳು ನನಗೆ ಆರಾಮಾಗಿ ಬರುತ್ತೆ, 2 ಬೆಳಗ್ಗೆ ಸಂಜೆ ಯೂಸ್ ಮಾಡಿದ್ರು. ಆ್ಯಂಡ್ ಫಾಲೋ ಅಪ್ಪು, ಡಯಟ್ ಚಾರ್ಟು, ಆ್ಯಂಡ್ ನನಗೆ ಏನೇ ಡೌಟ್ಸ್ ಇದ್ದರೂ 24x7 ಚಾಟ್ ಮಾಡ್ತಾರೆ. ಫೇಸ್ ಅನಾಲಿಸಿಸ್ ನಾನು ಡೈಲಿ ತೊಗೊಬೋದು, ಆ ಒಂದು ಟ್ರ್ಯಾಕ್ ನನಗೆ ಗೊತ್ತಾಗುತ್ತೆ ನನ್ನ ಸ್ಕಿನ್ ಬೆಟರ್ ಆಗ್ತಾಯಿದೆಯಾ ಏನು ಅಂತ. ಸೊ ಇದಕ್ಕೆಲ್ಲ ಹೋಲಿಸಿದ್ರೆ ಇದು 100% ವರ್ತು. ನೀವು ಸುಮ್ಮನೆ ಒಂದು ಕನ್ಸಲ್ಟೇಷನ್ಗೆ ಹೋಗ್ತೀನಿ ಅಂದರೂ 2000 ಖರ್ಚಾಗುತ್ತೆ, ಟ್ರಾವ್ಲಿಂಗಿಗೆ 1000 ಖರ್ಚಾಗುತ್ತೆ, ಆ್ಯಂಡ್ ಮತ್ತೆ ಫಾಲೋ ಅಪ್ಗೆ ಹೋಗ್ತೀನಿ ಅಂದರೆ ಅವಾಗ 1000-2000 ಖರ್ಚಾಗುತ್ತೆ. ಸೊ ಅದಕ್ಕೆಲ್ಲ ಹೋಲಿಸಿದ್ರೆ ಇಷ್ಟು ಕಮ್ಮಿ. ಆ್ಯಂಡ್ ಪ್ರಾಡಕ್ಟ್ಗೆಲ್ಲ ಎಕ್ಸ್ಟ್ರಾ ಕೊಡಬೇಕು, ಅದಕ್ಕೊಂದು 2000-3000 ಆಗುತ್ತೆ. ಅದಕ್ಕೆ ಇದು ಅರ್ಧ ಬೆಲೆಯಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಸೊ ನೀವು ಕೂಡ ತೊಗೊಂಡು ಟ್ರೈ ಮಾಡ್ಬೋದು. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಕಮೆಂಟ್ ಸೆಕ್ಷನಲ್ಲಿ 2 ಕಡೆ ಪಿನ್ ಮಾಡಿರ್ತೀನಿ. ಸೊ ಹಬ್ಬ ಸೀಸನ್ನ ಎಂಜಾಯ್ ಮಾಡಬೇಕು ನೀವು ಅಂತ ಇದ್ದರೆ ಕ್ಯೂರ್ ಸ್ಕಿನ್ ಕನ್ಸಲ್ಟೇಷನ್ನ ತೊಗೊಂಡು ರೆಡಿ ಆಗಿರಿ. ಆಮೇಲೆ ನಿಮ್ಗೆ ಹೆಂಗೆ ಬೇಕು ನೀವು ಆ ಥರ ನಿಮ್ಮ ಡಯಟ್ ಫಾಲೋ ಮಾಡಿಕೊಂಡು ಹಬ್ಬದಲ್ಲಿ ಒಳ್ಳೆ ಸೀರೆ ಡ್ರೆಸ್ಗಳನ್ನ ಹಾಕ್ಕೊಂಡು ಮಿಂಚ್ಬೋದು. ನಿಮ್ಮ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕೇಳಿದವರೆಲ್ಲ ಕೇಳ್ತಾ ಇರ್ತಾರೆ, ಏನು ಮಾಡ್ತಾಯಿದ್ಯಾ ನೀನು, ನಿನ್ನ ಸ್ಕಿನ್ ಇಷ್ಟು ಚೆನ್ನಾಗಿ ಆಗ್ತಾಯಿದೆಯಲ್ಲ, ನಿಂಗೆ ಏಜ್ ಆದಂಗೆ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ಹಂಗೆಲ್ಲ ಅನ್ನಿಸ್ಬೇಕು ನಿಮಗೆ. ನೀವು ಚೆನ್ನಾಗಿ ಕಾಣಿಸ್ಬೇಕು, ನಿಮ್ಮ ಫೇಸ್ ಚೆನ್ನಾಗಿರಬೇಕು, ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಒಂದು ಸತಿ ಕನ್ಸಲ್ಟೇಷನ್ನ ತೊಗೊಳ್ಳಿ, ಆಯಿತಾ. ಸೊ ಇದನ್ನು ಹೇಳೋಣ ಅಂತ ಇದೆ. ಸೊ ಏನಕ್ಕೆ ರಿಪೀಟಾಗಿ ಹೇಳ್ತಾ ಇರ್ತೀರ ಅಂತ ಕೂಡ ತುಂಬ ಜನ ಕೇಳ್ತಾರೆ. ನೋಡಿ, ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾ ಇರ್ತಾರೆ. ಆ್ಯಂಡ್ ತುಂಬ ಜನ ನನ್ನ ಚಾನಲಲ್ಲಿ ಸ್ಕಿನ್ ರಿಲೇಟೆಡ್ ಕೇಳ್ತಾ ಇರ್ತಾರೆ. ಮೊನ್ನೆ ಕೂಡ ಹೇಳ್ತಾಯಿದ್ರು, ಸ್ವಾತಿ ನಿಮಗೆ 31 ವರ್ಷ ಆ್ಯಂಡ್ ವೀರುವುದಾನೆ ಅಂತ ಅನಿಸೋದೇ ಇಲ್ಲ, ನೀವು ಇನ್ನೂ ಹೆಂಗಾಗಿ ಚೆನ್ನಾಗಿದ್ದೀರಾ, ನಿಮ್ಮ ಸ್ಕಿನ್ನೆಲ್ಲ ಒಂದು ಗ್ಲೋ ಇದೆ ಅಂತ ಕೇಳ್ತಾ ಇರ್ತಾರೆ. ಸೊ ನಾನು ಅದಕ್ಕೆ ನಿಮಗೆ ಅವಾಗ ರಿಮೈಂಡ್ ಮಾಡ್ತಾಯಿರ್ತೀನಿ ಅಷ್ಟೇ. ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಮಿಸ್ ಆಗಿದ್ರೆ, ಇಲ್ಲಾಂದರೆ ಏನೂ ಯೂಸ್ ಮಾಡದೆ ವರ್ಕ್ ಆಗದೆ ಇರೋರಿಗೆ ಅಟ್ಲೀಸ್ಟ್ ವರ್ಕ್ ಆಗಲಿ ಅಂತ ಅಷ್ಟೇ. ಆ್ಯಂಡ್ ಇದು ನನ್ನ ಕೆಲಸ ಅಲ್ವಾ ಇನ್ನೊಂದು, ಹಾಗಾಗಿ. ಆ್ಯಂಡ್ ಇನ್ನೊಂದು, ಅದೇ ಆವಾಗಲೇ ಹೇಳಿದ್ನಲ್ಲ, ಒಂದು ಸ್ವಲ್ಪ ಮಾತಾಡೋಣ ನಿಮ್ಮ ಜೊತೆ. ಇವತ್ತಿನ ವ್ಲಾಗಲ್ಲಿ ಬರೀ ಅದೇ ಇರುತ್ತೆ. ಏನಂದರೆ, ನಾನು ರೀಸೆಂಟಾಗಿ ಒಂದು ಟೈಟಲ್ ಹಾಕಿದ್ದೆ, ಸ್ಟ್ರೆಸ್ಸು, ಓವರ್ ಥಿಂಕಿಂಗು, ನೆಗೆಟಿವ್ ಥಿಂಕಿಂಗು, ಒಂಥರ ಆ್ಯಂಗ್ಸೈಟಿ, ಇದರಿಂದ ನನ್ನ ಲೈಫಲ್ಲಿ ಆಗ್ತದೆ ಅನಿಸುತ್ತೆ. ತುಂಬ ನಾನು ಡಿಸ್ಟರ್ಬ್ ಆಗಿದ್ದೀನಿ ಅಂತ ಒಂದು ಹೇಳ್ತೀನಿ. ನಮ್ಮಮ್ಮನ ವಿಷಯ ಈಗ ಆಲ್ರೆಡಿ ನಮ್ಮ ತಿರೋಗಿ 1.5 ವರ್ಷ ಆಗಿದೆ. ಬಟ್ ಅದು ನೆನಪಿದ್ದೇ ಇರುತ್ತೆ, ಅದೇನು ಮರ್ತು ಬಿಡೋಕ್ಕಾಗಲ್ಲ. ಅದು ನನಗೂ ಗೊತ್ತು. ಇವಾಗ ನಮ್ಮಮ್ಮ ವಾಪಸ್ ಬರೋಕ್ಕಾಗಲ್ಲ, ಆಮೇಲೆ ಆಗೋಯ್ತು ಎಲ್ಲ, ಅದನ್ನೆಲ್ಲ ನಾವು ಮತ್ತೆ ಸರಿ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತು. ಬಟ್ ಏನು ಗೊತ್ತಾ, ನನಗೆ ಒಂದು ಆ ರಿಯಾಲಿಟಿ ಹಿಟ್ ಅನ್ನೋದು ಲೇಟಾಗಾಯಿತು, ಆಯಿತಾ. ನನಗೆ ನಮ್ಮಮ್ಮಂಗೆ ಕ್ಯಾನ್ಸರ್ ಬಂದಿದೆ, ನಮ್ಮಮ್ಮ ಉಳಿಯಲ್ಲ ಅನ್ನೋದೆಲ್ಲ ನಮಗೆ ಲಾಸ್ಟ್ ಸ್ಟೇಜ್ ಹತ್ರ ಗೊತ್ತಾಗ್ಬಿಟ್ಟಿತ್ತು. ತೀರೋದಾಗಲೂ ಅಷ್ಟೇ, ಅದೆಲ್ಲ ಒಂಥರ ಡೈಜೆಸ್ಟ್ ಮಾಡೋಕ್ಕಾಗಲ್ಲ ಸಡನ್ನಾಗೆ, ಹಿಂಗಾಗೋಯ್ತು ಅಂತ. ಅದಾದಮೇಲೆ ಏನೇನು ಲೈಫ್ ಚೇಂಜ್ ಆಗುತ್ತೆ ನೋಡಿ, ಅದನ್ನು ನಾವು ರೆಡಿ ಇರೋಲ್ಲ. ಒಬ್ಬರು ಪರ್ಸನ್ ನಮ್ಮ ಲೈಫಲ್ಲಿ ಇದ್ದರು, ಅವ್ರ ಹತ್ರ ನಾವು ಎಷ್ಟೇ ಪ್ರೀತಿಯಿಂದ ಇರ್ಬೋದು, ನಮ್ಮಮ್ಮನ್ನ ಎಷ್ಟೇ ಬೇಜಾರು ಮಾಡ್ಕೊಂಡಿರ್ಬೋದು, ಜಗಳಗಳಾಡಿರ್ಬೋದು, ಅದೆಲ್ಲ ಬೇರೆ. ಬಟ್ ನಮ್ಮಮ್ಮನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇವಾಗ ಸಡನ್ನಾಗಿ ಒಬ್ಬರು ಇಲ್ಲ ಅಂದಾಗ ಒಂದು ಖಾಲಿ ಜಾಗ ಇದೆ ನೋಡಿ, ಅದು ತುಂಬಾ ನಿಮ್ಮನ್ನ ಹಾಂಟ್ ಮಾಡುತ್ತೆ. ಸೊ ಅದಕ್ಕೆಲ್ಲ ನಾನು ರೆಡಿ ಇರಲಿಲ್ಲ, ಯಾಕಂದರೆ ಅದು ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಅದನ್ನು ಎಕ್ಸ್ಪೀರಿಯನ್ಸ್ ನಾನು ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಸಡನ್ನಾಗೆ. ಆ್ಯಂಡ್ ತುಂಬ ನನಗೆ ಇನ್ನೂ ಡಿಸ್ಟರ್ಬ್ ಮಾಡಿದ್ದು ಅಂದರೆ ಇನ್ಸ್ಟಾಗ್ರಾಮು. ನಿಜ ಹೇಳಬೇಕು ಅಂದರೆ
ನಮ್ಮನ ಅಂದರೆ ತಾಯಿ ರಿಲೇಟೆಡ್ ರೀಲ್ಸ್ಗಳೇ ಬರೋದು ಸಂಜೆ ಆದಮೇಲೆ, ಅದರಲ್ಲೂ ಬೆಡ್ ಟೈಮಲ್ಲಿ ಅದನ್ನು ನೋಡಿದ್ರೆ ಸಾಕು ನಮ್ಗೆ ಸಖತ್ ಅಳು ಬರೋದು. ಆ್ಯಂಡ್ ನಿದ್ದೆ ಹೋಗೋದು, ಒಂದು 2 ಗಂಟೆ 3 ಗಂಟೆ ಆಗಿಬಿಟ್ಟಿತ್ತು ನಾನು ನಿದ್ದೆ ಮಾಡೋದು. ಮತ್ತು ನಾನು ಮಾಮೂಲಿ ರೊಟೀನ್ ಬರಲೇಬೇಕು, ಯಾಕಂದರೆ ಬೆಳಗ್ಗೆ ವೀರು ಸ್ಕೂಲ್ಗೆ ಹೋಗ್ತಾನೆ, 7 ಗಂಟೆಗೆ ಎದ್ದೇಳಲೇಬೇಕು. ನಿದ್ದೆ ಆಗ್ತಾರಿಲ್ಲ, ಒಂಥರ ಆ್ಯಂಗ್ಸೈಟಿ ಆ್ಯಂಡ್ ಒಂಥರ ಫುಲ್ ನೆಗೆಟಿವ್ ಥಿಂಕಿಂಗು. ಈಗ ನನಗೇನಾರು ಆಗೋದ್ರೆ ಏನಪ್ಪ ಮಾಡೋದು, ವೀರು ಹೆಂಗೆ ನೋಡ್ಕೊತಾರೋ ಏನೋ, ಸುನಿ ಅವರಿಬ್ಬರೇ ಏನು ಮಾಡ್ತಾರೋ ಆ ಥರ ಎಲ್ಲ ಒಂಥರ ಅದೆಲ್ಲ ಟಚ್ ವುಡ್. ಬಟ್ ಆ ಥರ ನೆಗೆಟಿವ್ ಥಿಂಕಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ನನಗೇನಾರು ಆದರೆ, ಇಲ್ಲ ಸುನಿಗೇನಾರು ಆದರೆ, ವೀರುಗೇನಾರು ಆದರೆ ಆ ಥರ ಒಂಥರ ಅದು ಭಯ. ಆ ಥರ ಎಲ್ಲ ಸ್ವಲ್ಪ ನನಗೆ ಜಾಸ್ತಿ ಆಗಿಬಿಟ್ಟಿತ್ತು. ಈಗಲೂ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಈಗ ನಾನು ಸ್ವಲ್ಪ ಅದಕ್ಕೆ ಏನು ಮಾಡ್ಬೋದು, ಇನ್ನೊಂದು ಏನು ಗೊತ್ತಾ, ಇದನ್ನು ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ ನಮಗೆ. ನಾನು ಒಂದು ಇದನ್ನು ತಿಳ್ಕೊಂಡಿದ್ರಲ್ಲಿ ನಮಗೆ ನಾವೇ ಹೆಲ್ಪ್ ಮಾಡ್ಕೊಬೇಕು ಈ ವಿಷಯದಲ್ಲಿ. ಯಾಕಂದರೆ ನಾನು ಹೇಳ್ಬೋದು ನಿಮಗೆ ನನಗೇನು ಆಗ್ತಾಯಿದೆ ಅಂತ, ಬಟ್ ಆ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿರೋದು ನಾನೇ. ಆ್ಯಂಡ್ ಯಾರೂ ನನಗೆ ಸಪೋರ್ಟ್ ಮಾಡಿಲ್ಲ ಇದರಲ್ಲಿ ಆಚೆ ಬರೋದಕ್ಕೆ. ಇನ್ನು ನನಗೆ ನನಗೆ ಅಳೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಏನಂದರೆ ಹೇಳೋಕ್ಕೆ ನನಗೆ ಗೊತ್ತಾಗ್ತಾಯಿಲ್ಲ, ಆಯಿತಾ. ಇನ್ನೂ ನಮ್ಮ ಆದಮೇಲೆ ಲೈಫ್ ಬೆಟರ್ ಆಗಿದ್ದರೆ ಬೇರೆ ಥರ ಇರ್ತಿತ್ತೇನೋ. ಬಟ್ ಲೈಫ್ ಇನ್ನೂ ಒಂಥರ, ಒಂದು ನಿಮಿಷ, ಲೈಫ್ ಬೆಟರ್ ಆಗಿದ್ದರೆ ಮೇ ಬಿ ನನಗೆ ಆ ಒಂದು ಖಾಲಿ ಜಾಗ ಅದು ಈ ಥರ ಆಯಿತು ಅನ್ನೋದು ನನಗೆ ಮೈಂಡ್ಗೆ ಅಷ್ಟು ಹೋಗ್ತಾ ಇರಲಿಲ್ವೇನೋ. ಯಾವಾಗ ಲೈಫ್ ಇನ್ನೂ ಸ್ವಲ್ಪ ಡೌನ್ ಆಯಿತು ನೋಡಿ, ಆವಾಗ ಅದು ಇನ್ನೂ ಜಾಸ್ತಿ ಹಿಟ್ ಆಗ್ತಾಯಿತ್ತು ನನಗೆ. ಲೈಫ್ ಹಂಗೆಲ್ಲ ಇತ್ತಲ್ಲ, ಇವತ್ತು ಹಿಂಗಾಗೋಯ್ತಲ್ಲ ಅನ್ನೋ ಥರ ಸ್ವಲ್ಪ ಜಾಸ್ತಿ. ಬಟ್ ಎಲ್ಲೋ ಒಂದು ಕಡೆ ಆಗಿರೋದು ಒಳ್ಳೆಯದು ಅಂತಲೂ ಅನಿಸುತ್ತೆ. ದೇವ್ರು ಏನೇ ಮಾಡಿದರೂ ಒಳ್ಳೆಯದಕ್ಕೆ ಮಾಡೋದು. ನನ್ನ ಲೈಫಲ್ಲಿ ನಾನು ಅದನ್ನು ಜಾಸ್ತಿ ನಂಬ್ತೀನಿ. ಯಾಕಂದರೆ ನೋಡಿ, ನನಗೆ ಈ ಕ್ಷಣಕ್ಕೆ ಕೆಟ್ಟದಾಗ್ತಾಯಿದೆ ಅನಿಸ್ಬೋದು, ಬಟ್ ಲೇಟರ್ 1 ವರ್ಷನ 2 ವರ್ಷ ಆದಮೇಲೆ ಅಪ್ಪ ದೇವರು ಒಳ್ಳೆಯದೇ ಮಾಡ್ದ, ನಾನು ಕೇಳಿದಕ್ಕಿಂತ ಬೆಟರೇ ಕೊಟ್ಟಿದ್ದಾನೆ, ನನ್ನ ಲೈಫಲ್ಲಿ ಬೆಟರೇ ಮಾಡಿದ್ದಾನೆ ಅನ್ನೋದು ನನಗೆ ಗೊತ್ತು, ಮಾಡ್ತಾನೆ ಅಂತಲೂ ಗೊತ್ತು. ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಎಲ್ಲ ವಿಷಯದಲ್ಲೂ. ನನಗೆ ಎಲ್ಲದರಲ್ಲೂ ದೇವರು ಬೆಟರೇ ಕೊಟ್ಟಿದ್ದಾನೆ. ಸೊ ಇದೂ ನನಗೆ ಒಳ್ಳೇದಾಗೋದಕ್ಕೇ ಈ ಎಲ್ಲ ಒಂದು ಫೇಸ್ ನಡೀತಾ ಇದೆ ಅಂತಲೇ ನಾನು ಅಂದ್ಕೊತೀನಿ, ನಂಬಿದ್ದೀನಿ, ಆಯಿತಾ. ಆ್ಯಂಡ್ ಇದನ್ನು ನಾನೇ ಬೆಟರ್ ಮಾಡ್ಕೊಬೇಕು. ಆ್ಯಂಡ್ ತುಂಬಾ ನನಗೆ ಲೋ ಆಗಿಬಿಟ್ಟಿತ್ತು. ಆ್ಯಂಡ್ ಏನು ಮಾಡೋದು ಗೊತ್ತಾಗ್ತಾ ಇರಲಿಲ್ಲ, ತುಂಬ ಹತ್ಬಿಟ್ಟಿದ್ದೀನಿ. ಹಿಂಗೆ ಅಂದರೆ ಸೈಕ್ ಥರ ಎಲ್ಲ ಹತ್ಬಿಟ್ಟು ಜಗಳಾಡಿ ಕಿಚ್ಚಾಡಿ ವೀರು ಮುಂದೆ ಎಲ್ಲ ಈ ಥರ ಎಲ್ಲ ಸೀನ್ ಆಗಿಬಿಟ್ಟಿದೆ, ಆಯಿತಾ. ಫುಲ್ ಕಂಟಿನ್ಯೂಸ್ ಆಗಿ 2 ಅವರ್ 3 ಅವರ್ ಅಳೋದು. ಸೊ ಆ ಥರ ಎಲ್ಲ ಮನೆ ಒಂಥರ, ಅದು ಸುಮ್ಮನೆ ಮೆತ್ತಗಳದೆಲ್ಲ ಫುಲ್ ಜೋರಾಗಿ ಪಕ್ಕದ ಮನೆಯವ್ರಿಗೆಲ್ಲ ಕೇಳಿಸ್ಬೇಕು ಆ ಥರ ಎಲ್ಲ ನಾನು ಹತ್ತಿದ್ದೀನಿ. ಅಷ್ಟು ಜೋರಾಗಿ ನನ್ನ ಆ್ಯಂಗ್ಸೈಟಿ, ನನ್ನ ಇದನ್ನೆಲ್ಲ ಆಚೆ ಹಾಕಿದ್ದೀನಿ. ಅಷ್ಟೆಲ್ಲ ಹಾಕಿದ್ಮೇಲೆ ಏನೋ ಒಂದು ಅನಿಸ್ತು ಅಂದರೆ, ನಾನು ತುಂಬ ಖಾಲಿ ಕೂತಿದ್ದೀನಿ. ಆ್ಯಂಡ್ ಈ ಹೊಸ ಏರಿಯಾಗೆ ಬಂದಮೇಲಂತೂ ಅಷ್ಟು ನನಗೇನು ಫ್ರೆಂಡ್ಸ್ ಆಗಿಲ್ಲ. ಆ್ಯಂಡ್ ನಾನು ಮಾಡ್ಕೊಳ್ಳೋ ಪ್ರಯತ್ನದಲ್ಲೂ ಇಲ್ಲ, ಆಯಿತಾ. ನನಗೆ ಇದೆಲ್ಲ ಆದಮೇಲೆ ಒಂಥರ ನಾನು ಸ್ವಲ್ಪ ಇಂಟ್ರೋವರ್ಟೇನೆ, ನನಗೆ ಸ್ಟಾರ್ಟಿಂಗ್ ಟ್ರಬಲ್ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟೆ, ಮನೇಲೇ ಜಾಸ್ತಿ ಸೇರ್ಕೊಳ್ಳೋದು. ಸೊ ಅದರಿಂದನೂ ಎಲ್ಲೋ ಒಂಥರ ನನಗೆ ಜಾಸ್ತಿ ಡಿಪ್ರೆಸ್ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಇವಾಗ ಏನು ಮಾಡಿದ್ದೀನಿ ಅಂದರೆ, ಇವಾಗಲೂ ನಾನೇನು ಆಚೆ ಹೋಗ್ತಾಯಿಲ್ಲ, ಬಟ್ ಸುನಿ ಡೈಲಿ ಕರ್ಕೊಂಡು ಹೋಗ್ತಾರೆ. ಆವಾಗಲೂ ಕರ್ಕೊಂಡು ಹೋಗ್ತಾಯಿದ್ರು, ಬಟ್ ಇವಾಗಲೂ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಅದು ಮಾಡೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಆ ಕಡೆ ಹೋಗ್ತಾಯಿದೆ. ವೀರು ಕಡೆನೂ ಸ್ವಲ್ಪ ಗಮನ ಕೊಡ್ತಾಯಿದ್ದೀನಿ. ಬೆಟರ್ ಆಗ್ತಾಯಿದೆ. ಆ್ಯಂಡ್ ಇನ್ನೂ ಬೆಟರ್ ಮಾಡಬೇಕು, ಬೆಟರಾಗಿ ನಾನು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೆಂಪಲ್ ವಿಸಿಟ್ಸು, ಆ್ಯಂಡ್ ನಮ್ಮ ಲೇಔಟಲ್ಲಿ ಸುತ್ತಮುತ್ತ ಚೆನ್ನಾಗಿದೆ. ಆ್ಯಂಡ್ ವಾಕ್ ಹೋಗೋದು, ನ್ಯೂ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜನ ವೀರು ಸ್ಕೂಲಲ್ಲಿ ಬಿಡೋಕ್ಕೆ ಬರ್ತಾರಲ್ಲ ಅವರು, ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಜನ ಫ್ರೆಂಡ್ ಆಗಿದ್ದಾರೆ. ಬಟ್ ಅದೇ ಕನೆಕ್ಷನ್ ಇನ್ನೊಂಚೂರು ಜಾಸ್ತಿ ನಾನೇ ಮಾತಾಡಿ ಬಿಲ್ಡ್ ಮಾಡ್ಕೊಳ್ಳೋಣ, ಸ್ವಲ್ಪ ಆಚೆ ಹೋಗೋದು. ಆ್ಯಂಡ್ ಏನಾದ್ರು ಕ್ಲಾಸಿಗೆ ತುಂಬ ಜನ ಯೋಗ ಸಜೆಸ್ಟ್ ಮಾಡಿದ್ರಿ. ಸೊ ಅದಕ್ಕೆ ಏನಕ್ಕಾದ್ರು ಜಾಯಿನ್ ಆಗೋಣ, ಚೂರ್ ಮೈಂಡ್ ರಿಲೀಫ್ ಮಾಡಿಕೊಂಡು ನಾನೇ ಸ್ವಲ್ಪ ಇದರಿಂದ ಆಚೆ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೂ ಏನಾದ್ರು ಸಜೆಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಥರ ಏನಾದ್ರು ನೀವು ಗೋತ್ರು ಆಗಿದ್ದರೆ ಅದನ್ನು ನೀವು ಹೇಗೆ ಓವರ್ಕಮ್ ಮಾಡಿದ್ರಿ. ಆ್ಯಂಡ್ ಇಲ್ಲ ನಿಮ್ಗೇನಾದ್ರು ಹಿಂಗೆ ಮಾಡಿದ್ರೆ ಸ್ವಾತಿ ಯು ಮೇ ಫೀಲ್ ಬೆಟರ್ ಅನ್ಸೋದೇನಾದರೂ ಇದ್ದರೂ ಕೂಡ ನನಗೆ ಸಜೆಷನ್ ಕೊಡಿ. ಸೊ ಇದು ಒಂದು ಅಷ್ಟೇ. ತುಂಬ ಜನ ಅದನ್ನು
ನೆಗೆಟಿವ್ ಆಗು ಕಮೆಂಟ್ ಹಾಕ್ತಾರೆ. ನಿಮ್ಮ ಅಮ್ಮ ಇದ್ದಾಗ ಜಗಳ ಆಡ್ತಾಯಿದ್ರಿ, ಇವಾಗ ಹೇಳ್ತೀರಾ ಅಂತ. ಬರೀ ಜಗಳ ಆಡಿದ್ದು ಮಾತ್ರ ನಿಮಗೆ ಕಾಣಿಸುತ್ತಾ ಅಂತ ನನ್ನ ಕ್ವೆಶನು. ಯಾಕಂದರೆ ಎಲ್ಲರ ಮನೇಲೂ ಇರುತ್ತೆ. ನನ್ನ ಏನೋ ಒಂದಕ್ಕೆ ಅವ್ರು ಏನೋ ಅವಾಗ ತುಂಬ ರೀಸನ್ಗಾಗಿದೆ ಆಯಿತಾ. ಬೇಕು ಅಂತ ನಾನೇನು ಆಡಿರಲ್ಲ, ಏನೋ ಒಂದು ರೀಸನ್ಗೆ ಮುನ್ಸ್ಕೊಂಡಿರೋದಿರುತ್ತೆ, ಇಲ್ಲ ಜಗಳ ಆಡಿರೋದು ಇದೆ, ಇಲ್ಲ ಅಂತ ಇಲ್ಲ. ಅದನ್ನೆಲ್ಲ ನಾನು ತೋರಿಸ್ದೆ, ಬರೀ ಚೆನ್ನಾಗಿದ್ದಿದೆ ನಾನೇನು ತೋರಿಸಿಲ್ಲ. ನನ್ನ ವ್ಲಾಗ್ಸ್ಗಳಲ್ಲಿ ಎಲ್ಲನೂ ತೋರಿಸಿದ್ದೀನಿ. ನಾನು ಜಗಳ ಆಡಿದರೆ ಜಗಳ ಆಡಿದ್ದೀನಿ, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇಲ್ಲ ಅನ್ನೋದು ಹೇಳಿದ್ದೀನಿ. ನಮ್ಮಮ್ಮ ಹಿಂಗೆಲ್ಲ ಮಾಡಿದ್ರು ಅಂತಲೂ ನಾನು ವ್ಲಾಗಲ್ಲಿ ಹೇಳಿದ್ದೀನಿ. ಆ್ಯಂಡ್ ನಮ್ಮಮ್ಮನ ಜೊತೆ ಚೆನ್ನಾಗಿದ್ದೆ, ಮಾಲ್ಗೆ ಹೋಗಿದ್ವಿ, ಶಾಪಿಂಗ್ ಮಾಡಿದ್ವಿ, ನಮ್ಮಮ್ಮಂಗೆ ಅದು ತಂದ್ಕೊಟ್ಟೆ ಇದು ತಂದ್ಕೊಟ್ಟೆ, ಆ ಥರನೂ ನಾನು ಮಾಡಿದ್ದೀನಿ. ಸೊ ಎಲ್ಲ ಇತ್ತು. ಬಟ್ ಈಗ ಸಡನ್ನಾಗಿ ಏನೂ ಇಲ್ಲ, ಒಂದು ಜಾಗ ನೋಡಿ ಸಖತ್ ಹಾಂಟ್ ಮಾಡ್ತಾಯಿದ್ದೆ ಅಷ್ಟೇ. ಐ ವಿಲ್ ಓವರ್ಕಮ್ ದಿಸ್. ಮಿಸ್ ಮಾಡ್ಕೋತೀನಿ, ಇಲ್ಲ ಅಂತಲ್ಲ ನಮ್ಮಮ್ಮನ. ಬಟ್ ಎಲ್ಲೋ ಒಂದು ಕಡೆ ನನ್ನ ಹಳೆ ಸ್ವಾತಿ ಮಿಸ್ ಆಗಿದ್ದಾಳೆ ಅಂತ ಅನಿಸುತ್ತೆ. ಸೊ ಅದನ್ನು ವಾಪಸ್ ಕರ್ಕೊಂಬರ್ತೀನಿ. ನೋಡಿ, ಎಷ್ಟು ಅಳಬಾರ್ದು ಅಂತ ಅಂದ್ಕೊಂಡ್ರೂ ಅಳು ಬಂದ್ಬಿಡುತ್ತೆ. ಈ ಒಂದು ವಿಷಯ ಮಾತಾಡುವಾಗ ಮೊನ್ನೆ ತಾನೇ ಅತಿ ಸಾಕಾಗಿದೆ. ಹಿಂಗೆ ಮತ್ತೆ ಅಳಕ್ಕೆ ನಂಗೆ ಇಷ್ಟ ಇಲ್ಲ. ನೀವು ಹೇಳಿ, ಸಜೆಷನ್ ಕೊಡಿ. ಆ್ಯಂಡ್ ಒಂದೊಂದ್ಸತಿ ಏನನ್ಸುತ್ತೆ ಗೊತ್ತಾ, ನನ್ನ ಬ್ಲಾಗ್ಸ್ ನನಗೇನೆ ನೋಡೋಕ್ಕೆ ಬೇಜಾರು ಅಂತ ಅನಿಸುತ್ತೆ. ಮೇ ಬಿ ನಿಮಗೂ ಅನ್ನಿಸ್ಬೋದು ಇದೇ ಗೋಳು ಅಂತ. ಯಾಕಂದರೆ ಯೂಟ್ಯೂಬ್ ನೋಡೋದೇ ಒಂದು ಖುಷಿ, ಎಂಟರ್ಟೈನ್ಮೆಂಟ್ಗೆ ಅಂತ. ಬಟ್ ಈ ಥರ ಎಲ್ಲ ಗೋಳು ನೋಡೋಕ್ಕೆ ಯಾರಿಗಿಷ್ಟ ಇರುತ್ತೆ? ಒಂದೊಂದ್ಸತಿ ನನಗೆ ಅನಿಸುತ್ತೆ, ನಮ್ಮ ಲೈಫಲ್ಲೇ 1000 ನಡೀತಾ ಇರುತ್ತೆ, ಈ ಥರದ್ದೆಲ್ಲ ಹಾಕಿದ್ರೆ ಯಾರಿಗೆ ತಾನೇ ನೋಡೋಕ್ಕೆ ಇಷ್ಟ ಇರುತ್ತೆ ಅಂತ. ಬಟ್ ನಾನು ಕಷ್ಟಪಟ್ಟು ಇಷ್ಟು ಜನನ ಬಿಲ್ಡ್ ಮಾಡಿದ್ದೀನಿ. ಮೇ ಬಿ ಅವರಿಂದ ನನಗೂ ಕೂಡ ಏನಾದರೂ ಈ ಥರ ವಿಷಯದಲ್ಲಿ ಹೆಲ್ಪ್ ಸಿಗ್ಬೋದು, ನಾನು ಹೇಳ್ಕೊಂಡ್ರೆ ನನ್ನ ಮನಸ್ಸು ಕೂಡ ಹಗುರ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಇದನ್ನೆಲ್ಲ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇದು ಯಾವುದೇ ರೀತಿ ಸಿಂಪತಿಗಲ್ಲ, ಬಟ್ ಏನಾಗ್ತಾಯಿದೆ ಅನ್ನೋದು ಅಷ್ಟೆ. ಆಚೆಯಿಂದ ನೋಡೋಕ್ಕೆ ನಾವು ಶಾಪಿಂಗ್ ಮಾಡ್ತಾಯಿದ್ದೀವಿ, ಇಲ್ಲ ಚೆನ್ನಾಗಿದ್ದೀವಿ ಅನ್ಸ್ಬೋದು. ಬಟ್ ಒಳಗಡೆ ಏನು ನಡೀತಾ ಇರುತ್ತೆ ಅನ್ನೋದು ಒಂದು ಸ್ವಲ್ಪ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಹೇಳ್ತಾ ಇರೋದಷ್ಟೇ. ಆ್ಯಂಡ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಏನೋ ಮಾತಾಡೋಕ್ಕೆ ನನಗೆ ಅಷ್ಟು ಗೊತ್ತಾಗ್ತಾಯಿಲ್ಲ. ಇನ್ನು ಕಮ್ಮಿಂಗ್ ಡೇಸಲ್ಲಿ ಒಳ್ಳೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಸುನಿಗೆ ಕೂಡ ಹೇಳಿದ್ದೀನಿ ನಮ್ಮ ಸೈಟ್ ರಿಲೇಟೆಡ್ ಮಾಡೋಣ ಅಂತ. ಸೈಟಿಗೆ ದುಡ್ಡು ಹೇಗೆ ಹೊಂಚಿದ್ವಿ ಆ್ಯಂಡ್ ಎಷ್ಟಾಯಿತು ಆ್ಯಂಡ್ ಗೋಲ್ಡನ್ನ ಪ್ಲೆಡ್ಜ್ ಮಾಡಿದ್ದೀವ, ಆ ಥರದ್ದೆಲ್ಲ ಒಂದಷ್ಟು ಕ್ವೆಶನ್ಸ್ಗಳಿಗೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊತೀನಿ. ಮೇ ಬಿ ಇನ್ಫಾರ್ಮೇಟಿವ್ ಆಗಿರುತ್ತೆ ಆಯಿತಾ. ನೀವು ಏನಾದರೂ ತುಂಬ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ, ನಮ್ಮದು ಒಂದು ಡ್ರೀಮ್ ಸೈಟ್ ತೊಗೋಬೇಕು, ಇಲ್ಲ ಡ್ರೀಮ್ ಹೌಸ್ ಕಟ್ಟಬೇಕು. ಸೊ ಅದಕ್ಕೆಲ್ಲ ಹೇಗೆ, ಅದರಲ್ಲೂ ನೀವು ಲೋನ್ ಇಲ್ಲದೆ ಅಂತ ಹೇಳ್ತೀರಾ, ಹೀಗೆಲ್ಲ ಸೇವ್ ಮಾಡಿದ್ರಿ ಆ್ಯಂಡ್ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು ಅನ್ನೋದನ್ನ ಶೇರ್ ಮಾಡ್ತೀನಿ. ಮೇ ಬಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಬೆಂಗಳೂರಲ್ಲಿ ಯಾವ ಕಡೆ ಸೈಟ್ ತೊಗೊಬೇಕು ಆ್ಯಂಡ್ ಯಾವ ಥರ ಸೈಟ್ನ ನೀವು ಬೈ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ ಸುನೀನ ಕೂಡಿಸ್ಕೊಂಡು ಕೊಡಿಸ್ತೀನಿ. ಯಾಕಂದರೆ ಅವ್ರಿಗೆ ಇದರಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಆ್ಯಂಡ್ ಅವ್ರಿಗೆ ತುಂಬ ಇನ್ಫಾರ್ಮೇಷನ್ ಗೊತ್ತು. ಸೊ ಹಾಗಾಗಿ ಈ ವಿಷಯಗಳನ್ನೆಲ್ಲ ನಿಮಗೂ ಕೂಡ ಶೇರ್ ಮಾಡಿಕೊಂಡ್ರೆ ಮೇ ಬಿ ನಿಮಗೂ ಒಂದು ಯಾವುದಾದ್ರೂ ಪಾಯಿಂಟ್ ಸಿಗ್ಬೋದು. ಯಾಕಂದರೆ ಅಷ್ಟು ಈಸಿ ಇಲ್ಲ ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಳ್ಳೋದು. ತುಂಬ ಪ್ರಾಪರ್ಟಿ ನೋಡ್ಬೋದು, ಏನಾದರೂ ಒಂದು ಅದರಲ್ಲಿ ಲೀಗಲ್ ಪ್ರಾಬ್ಲಮ್ಸ್ ಇರುತ್ತೆ ಆ್ಯಂಡ್ ಕಮ್ಮಿ ರೇಟ್ ಇರಲ್ಲ, ತುಂಬ ಕಾಸ್ಟ್ಲಿ. ನೀವೆಲ್ಲ ನೋಡಿದ್ರೆ JP ನಗರಲ್ಲೇ 14,000-15,000ವರೆಗೂ ಸ್ಕ್ವೇರ್ ಫೀಟಿಗೆ ಸೈಟ್ಗಳಿರುತ್ತೆ. ಸೊ ಹೇಗೆ ನಮ್ಮ ಬಜೆಟಲ್ಲಿ ತೊಗೊಳ್ಳೋದು, ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಆ ಕ್ವೆಶನ್ಗಳು, ಅದನ್ನು ನೀವು ಹೇಗೆ ಸೇವ್ ಮಾಡ್ಬೋದು ಆ್ಯಂಡ್ ಅದ್ರ ಬಗ್ಗೆ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಆ್ಯಂಡ್ ನಿಮಗೂ ಯಾವ ಥರ ವ್ಲಾಗ್ಸ್ ನೋಡೋಕ್ಕೆ ಇಷ್ಟ ಅಂತ ಹೇಳಿ. ಪ್ರ್ಯಾಂಕ್ ವೀಡಿಯೋ ಎಲ್ಲ ಮಾಡಿ ಅಂತ ಹೇಳ್ತೀರಾ, ಐಡಿಯಾಸ್ ಏನಾದ್ರು ಇದ್ದರೆ ಅದನ್ನು ಕೂಡ ನನಗೆ ಕಳಿಸಿ. ಕಮೆಂಟ್ಸಲ್ಲಿ ಕಳಿಸಿದ್ರು ಓಕೆ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ರು ಓಕೆ. ಸೊ ಆ ಥರ ಪ್ರ್ಯಾಂಕ್ ವೀಡಿಯೋಸ್, ಈ ಥರ ಎಲ್ಲ ಒಂಥರ ಜೋಶಾಗೆ ಮತ್ತೆ ವ್ಲಾಗ್ಸ್ ಮಾಡಬೇಕು. ಆ್ಯಂಡ್ ಅವಾಗೆಲ್ಲ ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೆ. ಸೊ ಅವಾಗ ಇನ್ನೂ ಜಾಸ್ತಿ ಬ್ಯುಸಿ ಇರ್ತಾಯಿತ್ತು. ಈ ನಡುವೆ ನನ್ನ ವ್ಲಾಗೇ ನೀವು ನಂಬ್ತಿರಲ್ವೋ, ವಾರಕ್ಕೆ 1-2 ಶೂಟ್ ಮಾಡಿರ್ತೀನಿ ಅಷ್ಟೇ ನಾನು. ಇಲ್ಲ ಅರ್ಧಂಬರ್ಧ ಶೂಟ್ ಮಾಡಿ ಅದನ್ನು 1 ವ್ಲಾಗ್ ಮಾಡಿ ಹಾಕಿರ್ತೀನಿ. ಸೊ ಮತ್ತೆ ನಾನು ವಾಪಸ್ ಆ ಒಂದು ಚೆನ್ನಾಗಿ ರೆಡಿಯಾಗಿ ಕ್ಯೂಟ್ ಫ್ರಾಕ್ಸು ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ವ್ಲಾಗ್ ಮಾಡ್ತಿದ್ನಲ್ಲ, ಅದರೆಲ್ಲ ಮಾಡಬೇಕು ಮತ್ತೆ ನಾನು. ಇನ್ನು ನಂಬ್ತಿರಲ್ವ, ಬಟ್ಟೆ ಎಲ್ಲ
ಒಂದು ಬ್ಯಾಗಲ್ಲಿ ಹೇಗಿಟ್ಟಿದ್ದೀನಿ ಹಂಗೆ ಇಟ್ಟಿದ್ದೀನಿ, ಹಾಕೊಂಡಿದ್ದ ಬಟ್ಟೆನೇ ಹಾಕ್ಕೊಳ್ಳೋದು. ಒಂಥರ ಲೈಫ್ ಫುಲ್ ಬೋರ್ ಆಗಿಬಿಟ್ಟಿದೆ. ಯಾಕೆ ಈ ಥರ ಆಯಿತು ಸಡನ್ನಾಗೆ ಅನ್ನೋ ಥರ ನನಗೆ ನಾನೇ ಮಾಡ್ಕೊಂಡಿರೋದಾಯ್ತಾ. ಬಟ್ ಇಷ್ಟೊಂದೆಲ್ಲ ಚೇಂಜ್ ಆಗೋಯ್ತಲ್ಲ ಲೈಫು ಅನ್ನೋ ಥರ ಅನಿಸುತ್ತೆ ಒಂದೊಂದ್ಸತಿ. ಸೊ ಮತ್ತೆ ವಾಪಸ್ ಸ್ವಾತಿಗೌಡಗೆ ಹಳೆಯ ಸ್ವಾತಿಗೌಡ ಹೆಂಗಿದ್ರೆ ಆ ಥರ ವ್ಲಾಗ್ಸ್ ಮಾಡಬೇಕು ಅಂತ. ಸೊ ಟ್ರೈ ಮಾಡ್ತೀನಿ, ನಾನಂತೂ 100% ಟ್ರೈ ಮಾಡ್ತೀವಿ. ನೀವು ಕೂಡ 100% ನನಗೆ ಸಪೋರ್ಟ್ ಮಾಡಬೇಕು ಆಯಿತಾ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಕಮೆಂಟ್ಸ್ ಮಾಡಿ ಆಯಿತಾ. ಬಾಯ್, ಲವ್ ಯು, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.